ಮಾನ್ಯ ವೀಕ್ಷಕರೇ, ರಾಜ್ಯದಲ್ಲಿ ಭಾರಿ ಚರ್ಚೆ ಅಂತ ಹೇಳಿದ್ರೆ ನೇತ್ರಾವತಿ ಹೇಮಾವತಿ ಜೋಡಣೆ. ನೇತ್ರಾವತಿ ಹೇಮಾವತಿ ಜೋಡಣೆಯಿಂದ ದಕ್ಷಿಣ ಕನ್ನಡ ಅಂದ್ರೆ ವಿಶೇಷವಾಗಿ ಕರಾವಳಿ ಭಾಗಕ್ಕೆ ಏನೆಲ್ಲ ಸಮಸ್ಯೆ ಆಗತ್ತೆ, ಅದಕ್ಕಿಂತ ಹೆಚ್ಚಾಗಿ ಮೀನುಗಾರರಿಗೆ ಏನ್ ಸಮಸ್ಯೆ ಆಗತ್ತೆ ಅಂತ ಹೇಳಿ ಒಂದು ವೇಳೆ ಜೋಡಣೆ ಮಾಡಿಬಿಟ್ರೆ ನದಿಯ ನೀರು ಸಮುದ್ರಕ್ಕೆ ಸೇರ್ಲಿಲ್ಲ ಅಂದ್ರೆ ಮೀನುಗಾರರಿಗೆ ಮತ್ತೆ ಅಲ್ಲಿರುವಂತ ವಾಸಿಸುವಂತವ್ರಿಗೆ ಏನೆಲ್ಲ ಸಮಸ್ಯೆಗಳು, ನದಿ ಜೋಡಣೆಯಿಂದ ಏನೆಲ್ಲ ದುಷ್ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ವಿಶೇಷವಾಗಿ ಚರ್ಚೆ ಮಾಡುವ. ದಯವಿಟ್ಟು ಈ ಕಾರ್ಯಕ್ರಮನ ಕೊನೆವರೆಗೆ ನೋಡಿ. ಬಂಗುಡೆ ಅಂತ ಮೀನುಗಳೇ ಲಕ್ಷಾಂತರ ಮೊಟ್ಟೆಗಳನ್ನು ಹಾಕ್ತಾವೆ. ಇನ್ನೊಂದು ನೀವು ಕೇಳಿರ್ತೀರಾ, ಸಿಗಡಿ ಅಂತ ಮೀನುಗಳೇ ಮೊಟ್ಟೆ ಹಾಕಿದ್ರೆ ಆ ಸಮಯದಲ್ಲಿ ಲಕ್ಷಾಂತರ ಮೊಟ್ಟೆಗಳನ್ನ ತನ್ನ ಸಂತಾನೋತ್ಪತ್ತಿ ಮಾಡುತ್ತಂತ ಆ ಸಮಯದಲ್ಲಿ. ಆಗ ತನ್ನ ಸಂತಾನೋತ್ಪತ್ತಿಯನ್ನ ಮಾಡುವಂತ ಸಮಯ, ಆ ಸಂತಾನೋತ್ಪತ್ತಿಯನ್ನ ಮಾಡುವಂತ ಸಮಯದಲ್ಲಿ ಅದೇನಾಗುತ್ತಂದ್ರೆ ಸಮುದ್ರ ದಂಡೆಗೆ ಅಂತ ಹೇಳಿದ್ರೆ ಕಿನಾರೆ ಅಂತೇವೆ, ದಡ ಅಂತೇವೆ, ದಡಕ್ಕೆ ಬರುತ್ತೆ. ಮಾನ್ಯ ವೀಕ್ಷಕರೇ, ದೇಶದ ತುಂಬೆಲ್ಲ ದೊಡ್ಡ ಸುದ್ದಿ ಅಂತ ಹೇಳಿದ್ರೆ ನದಿಯ ಜೋಡಣೆ. ನದಿಯ ಜೋಡಣೆ ಅಂದ ಕೂಡಲೇ ಬರುವಂಥದ್ದು ಮೊನ್ನೆ ಡಿಸೆಂಬರ್ 25 ಕೇನ್ ಬೇಟ್ವಾ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಈ ನದಿ ಇದೆ, ಇದರ ಜೋಡಣೆ ದೊಡ್ಡ ಇತ್ತೀಚೆಗೆ ಸುದ್ದಿ. ಆ ಸುದ್ದಿಯಲ್ಲಿ ಅಂತ ಹೇಳಿದ್ರೆ ಸುಮಾರು 43,000ದಿಂದ 44,000 ಕೋಟಿಯ ಇದೊಂದು ಬೃಹತ್ ಯೋಜನೆ ಅಂತ ಹೇಳಿ ಉದ್ಘಾಟನೆಗೊಳ್ಳುತ್ತೆ. ಇದಾದ ನಂತರ ಸುಮಾರು ನದಿಗಳ ಜೋಡಣೆಗಳ ಬಗ್ಗೆನೂ ದೊಡ್ಡ ಮಟ್ಟದ ಚರ್ಚೆ ಅಂತ ಹೇಳಿದ್ರೆ ಈಗಾಗಲೇ ಒಂದು ಪ್ಲಾನಿಂಗ್ ಬಂದಿದೆ, ಯಾವ್ಯಾವ ನದಿ ಜೋಡಣೆ ಅಂತ. ಇದರಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ ಹೇಮಾವತಿ ಹಾಗೆ ನೇತ್ರಾವತಿ ನದಿಯ ಜೋಡಣೆ. ಹೇಮಾವತಿ ನದಿ ನೇತ್ರಾವತಿ ನದಿ ಜೋಡಣೆ ಆಗಲಿ ತುಂಬಾ ಅದ್ಭುತ. ಇದರಿಂದ ಯಾರಿಗೂ ಏನೂ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಒಂದು ಭಾಗದ ಯೋಚನೆ. ಆದರೆ ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ನೇತ್ರಾವತಿ ನದಿ ಹೇಮಾವತಿಗೆ ಸೇರುತ್ತೆ. ಹೇಮಾವತಿಯಿಂದ ಸೀದಾ ಅದು ಮುಂದೆ KRS ಈ ರೀತಿ ದೊಡ್ಡ ದೊಡ್ಡ ಜಲಾಶಯಕ್ಕೆ ಸೇರಿಕೊಂಡು ಮುಂದೆ ಬೇರೆ ಬೇರೆ ರಾಜ್ಯ ಅಂತ ಹೇಳಿದ್ರೆ ಅದು ಪ್ಲಾನಿಂಗ್ ಇರುವಂಥದ್ದು ತಮಿಳುನಾಡು ಮತ್ತು ಕರ್ನಾಟಕ, ಹೀಗೆ ಕೇರಳ, ಈ ರೀತಿ ಈ ನೀರನ್ನು ಯೂಸ್ ಮಾಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನೇತ್ರಾವತಿ ನದಿ ಹರಿತಾ ಇರೋದು ಪಶ್ಚಿಮ ಘಟ್ಟದಿಂದ ನೇತ್ರಾವತಿ ಏನು ಬರುತ್ತೆ, ಇದು ನೇತ್ರಾವತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿದು ಮುಂದೆ ಸಮುದ್ರಕ್ಕೆ ಸೇರಿಬಿಡುತ್ತೆ. ಸಮುದ್ರಕ್ಕೆ ಸೇರಿದಂಥ ನೀರು ಅದೇ ನಿರುಪಯುಕ್ತ ವೇಸ್ಟ್, ಅದೇನು ಉಪಯೋಗ ಇಲ್ಲ ಅನ್ನುವಂಥದ್ದು ಸುಮಾರು ಜನರು ನಾನು ಇತ್ತೀಚೆಗೆ ಹೇಳುವಂಥದ್ದು ನಾನು ಕೇಳಿದಾಗ ಇಲ್ಲಿ ನಿಜವಾಗೂ ಆತಂಕ ಪಡಬೇಕಾಗಿದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮೀನುಗಾರರು, ಆಮೇಲೆ ಅಲ್ಲಿರುವಂಥ ಯಾರು ಅಲ್ಲಿ ವಾಸಿಸ್ತಾ ಇದ್ದಾರೆ ಅವರು ಆತಂಕ ಪಡಬೇಕು. ಸರಿ, ಅವರು ಆತಂಕ ಪಡಲಿ ಬಿಡ್ರಿ, ಎರಡೇ ಜಿಲ್ಲೆಯವ್ರು ತಾನೆ, ಅವ್ರಿಗೇನು ಮೀನುಗಾರಿಗೇನು, ಆಮೇಲೆ ಇವ್ರ ಆತಂಕ ಆದ್ರೇನು. ಕರ್ನಾಟಕ ರಾಜ್ಯಕ್ಕೆ ಇದರಿಂದ ಏನು ಸಮಸ್ಯೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದವರು ಆತಂಕ ಪಡಬೇಕು ಅನ್ನುವಂಥದ್ದು ಸೀನಿಯರ್ ರಾಜ್ಯದ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪರಿಸರವಾದಿಗಳು ಹೇಳ್ತಾರೆ. ನದಿ ನೀರು ಸಮುದ್ರಕ್ಕೆ ಸೇರಿದಾಗ ತುಂಬಾ ಅದ್ಭುತ ಅಂತ ಹೇಳಿದ್ರೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವುದು ನದಿಯ ನೀರು. ಹೀಗಾಗಿ ನಾವು ನದಿಯ ನೀರನ್ನು ಕುಡಿತೇವೆ. ಕಾವೇರಿಯಿಂದ ಬೆಂಗಳೂರಿಗೆ ನೀರು ಬರುತ್ತೆ, ಮಂಗಳೂರಿನಲ್ಲಿ ಸಮುದ್ರ ಇದೆಲ್ಲ, ಅವ್ರಿಗೆ ಯಾಕೆ ನದಿ ನೀರು ಬೇಕು, ಸಮುದ್ರದ ನೀರೇ ಕುಡಿಲಿ ಅನ್ನುವಂಥ ಪ್ರಶ್ನೆ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಸಮುದ್ರದ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ. ಯಾಕೆ ಯೋಗ್ಯ ಇಲ್ಲ ಅಂತ ಕೇಳಿದ್ರೆ ಹೇಳುವಂಥದ್ದು ಅದರಲ್ಲಿ ಏನು ಲವಣಾಂಶನೂ ಇಲ್ಲ, ಯಾವುದೇ ನ್ಯೂಟ್ರಿಷನ್ ಇಲ್ಲ, ಯಾವುದೇ ಅದ್ಭುತವಾದ ಯಾವುದೇ ವಸ್ತು ಅದರಲ್ಲಿ ಯಾವುದೇ ಆ ರೀತಿ ಅಂದ್ರೆ ಕುಡಿಯುವಂಥದ್ದು ಉಪಯೋಗಿಸುವಂಥದ್ದು ನೀರೇ ಅಲ್ಲ. ಹೀಗಾಗೇನೆ ಇವತ್ತಿನವರೆಗೂ ಸಮುದ್ರದ ನೀರು ಉಪಯೋಗಕ್ಕೆ ಯಾರು ಕೈ ಹಾಕುವಂತ ಧೈರ್ಯ ನಮ್ಮ ದೇಶದಲ್ಲಂತೂ ವಿಶೇಷವಾಗಿ ಮಾಡಿಲ್ಲ. ಕೆಲವೊಂದು ಕಡೆ ಮಾಡ್ಬೋದೇನೋ, ಅದು ಬೇರೆ ವಿಷಯಕ್ಕೆ ಉಪಯೋಗಿಸ್ಬೋದು. ಸಮುದ್ರದ ನೀರು ಫಿಲ್ಟರ್ ಮಾಡಿ ಯೂಸ್ ಮಾಡಿಬಿಟ್ರೆ ಸುಮಾರು ಜನ ಈ ಮಧ್ಯಪ್ರಾಚ್ಯ ರಾಷ್ಟ್ರಕ್ಕೆ ಹೋದವ್ರು ನೀವು ತಲೆಗಳನ್ನು ನೋಡಿ, ಇಲ್ಲಿ ಕೂದಲನೇ ಇರುವುದಿಲ್ಲ, ಅವ್ರಿಗೆ ಬಾಲ್ಡೆಡ್ ಆಗಿಬಿಟ್ಟಿರ್ತಾರೆ. ಹಾಗಾದ್ರೂ ಅದರಲ್ಲಿ ಸಮುದ್ರದಲ್ಲಿ 60ರಷ್ಟು ಜೀವರಾಶಿಗಳು ಮೀನುಗಳಿದೆ. ಎಲ್ಲರಿಗೂ ಬಾಂಗ್ಡಾ ಮೀನ್ ಬೇಕು, ಟಾರ್ಲಿ ಮೀನ್ ಬೇಕು, ಭೂತೈ ಮೀನ್ ಬೇಕು, ಸಾವಿರಾರು ಟನ್ ಅದರಿಂದ ಮೀನು ಎತ್ತುತ್ತಾರೆ. ಪ್ರತಿ ಮಂಗಳೂರು ಉಡುಪಿ ಭಾಗದಲ್ಲಿ ಇದು ದೊಡ್ಡ ಉದ್ಯಮ, ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ದೇಶಕ್ಕೆ. ಹಾಗಾದ್ರೆ ಈ ಮೀನುಗಳು ಹೇಗೆ ಬದುಕ್ತವೆ, ಈ ಮೀನು ಜೀವರಾಶಿಗಳು ಹೇಗೆ ಅದರೊಳಗೆ ಉತ್ಪತ್ತಿ ಆಗುತ್ತೆ
ಅನ್ನೋದು ಬರುತ್ತಲ್ಲ ಪ್ರಶ್ನೆ. ಆಗನೇ ಪ್ರಮುಖ ಪಾತ್ರ ವಹಿಸುವಂತಹದ್ದು ನದಿಯ ನೀರು. ಯಾಕೆ ನದಿಯ ನೀರು ಪ್ರಮುಖ ಪಾತ್ರ ವಹಿಸುತ್ತಂತ ಹೇಳಿದ್ರೆ, ಪಶ್ಚಿಮ ಘಟ್ಟದ ಮೇಲಿಂತ ಎಲ್ಲಾ ಕಡೆ ಹಳ್ಳ ಹಳ್ಳವಾಗಿ ಒಂದು ನದಿ ಆಗುತ್ತೆ, ಸಾವಿರಾರು ಹಳ್ಳಗಳು ಸೇರಿ ಒಂದು ನದಿ ಆಗುತ್ತೆ. ಆ ಪಶ್ಚಿಮ ಘಟ್ಟದ ಮೇಲೆ ಹರಿಯುವಂತಹದ್ದು ಅದ್ಭುತವಾದ ಏನು ಗಿಡಮರಗಳಿದಾವೆ, ಆ ಗಿಡಮರಗಳದ್ದು ಎಲೆ ಉದುರದ ಆಯುರ್ವೇದಿಕ್ ಅಂಶಗಳಿರುವಂತಹದ್ದು. ಅದಾದ ನಂತರ ಎಷ್ಟೋ ಪ್ರಾಣಿಗಳು ತನ್ನ ಬಹಿರ್ದಸೆನೋ ಅಥವಾ ಆನೆಗಳೆಲ್ಲ ಮಾಡಿರ್ತದ್ರೊಳಗೆ ಅದ್ಭುತವಾದ ವಸ್ತುಗಳನ್ನ ಅಗದು ತಿಂದು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಗಿಡದ ತೊಗಟೆಗಳನ್ನ ಅಗದು ತೆಗೆದು ಅದು ತಿಂದು ಅದು ಬಹಿರ್ದಸೆ ಮಾಡಿದಾಗ ಅದು ಆ ನೀರೊಟ್ಟಿಗೆ ಸೇರ್ಕೊಂಡು ಜಗತ್ತಿನ ಅದ್ಭುತವಾದ ಪಕ್ಷಿಗಳು. ಆ ಪಕ್ಷಿಗಳು ಏನ್ ಮಾಡ್ತಾವ ಅಂದ್ರೆ, ಬೇರೆ ಬೇರೆ ಎಲ್ಲೆಲ್ಲೋ ಮೂಲೆ ಹೋಗಿ ಯಾವುದೋ ಹೂವಿಂದ ಒಂದು ಅದ್ಭುತವಾದ ಗಿಡಮರವನ್ನು ಕುಕ್ಕಿ ತಿಂದಿರುತ್ತೆ, ಅದನ್ನ ಟಾಯ್ಲೆಟ್ ಮಾಡಿ. ಇದೆಲ್ಲ ಸೇರಿ ಏನಾಗುತ್ತಂದ್ರೆ, ಆ ಹಳ್ಳ ಏನು ಮಳೆ ಬಂದಾಗ ನದಿ ಹರಿಯುತ್ತೆ, ಆ ಹಳ್ಳಗಳು ಹರಿತಾವೆ, ಆ ಹಳ್ಳದಲ್ಲಿ ಇದೆಲ್ಲ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಅಂತಾದಂಥದ್ದು ಒಂದು ಕಡೆ ಅಂತ ಹೇಳಿದ್ರೆ ಸುಮಾರು ಹಳ್ಳಗಳ ಸೇರಿ ನದಿಯಾಗಿ ಅದು ಏನಾಗುತ್ತೆ ಅಂದ್ರೆ, ಮೇಲೆ ಕೆಂಪು ಹೊಳೆ, ಅಡ್ಡ ಹೊಳೆ, ನೀವೆಲ್ಲ ಹೆಸರು ಕೇಳಿರ್ತೀರಿ, ಎತ್ತಿನ ಹೊಳೆ, ಎತ್ತಿನ ಹಳ್ಳ, ಇವೆಲ್ಲ ಸೇರಿ ಗುಂಡ್ಯಾ ನದಿಗೆ ಸೇರುತ್ತೆ. ಗುಂಡ್ಯಾ ಹೋಗಿ ಮುಂದೆ ಆಚೆಯಿಂದ ಹರಿಯುವಂತ ನದಿ ಅಂತ ಹೇಳಿದ್ರೆ ಏನು ಬಿಸಿಲೆ ಈ ಭಾಗದಿಂದ ಹರಿಯುವಂತಹದ್ದು ಕುಮಾರಧಾರ ಆಗುತ್ತೆ. ಕುಮಾರಧಾರ ಹೋಗಿ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿಗೆ ಸಂಗಮ ಆಗತ್ತೆ. ಅದೇ ಆ ಚಾರ್ಮಾಡಿ ಈ ಭಾಗದಿಂದ ಬರುವಂತದಂದ್ರೆ, ಈ ಭಾಗ ಅಂತ ಪಶ್ಚಿಮ ಘಟ್ಟದ ಇನ್ನೊಂದು ಭಾಗದಿಂದ ಬರುವಂತದ್ದು ನೇತ್ರಾವತಿ, ಈ ಮೂರು ಸೇರ್ತವೆ. ಈ ಅದ್ಭುತವಾದ ನೀರು ಹೋಗಿ ಏನ್ ಮಾಡುತ್ತೆ, ಉಳ್ಳಾಳದ ಹತ್ರ ಅಂತ ಹೇಳಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಎಲ್ಲ ಮಾಡಿ ಉಳ್ಳಾಳದ ಹತ್ರ ಹೋಗಿ ಸಮುದ್ರ ಸೇರುತ್ತೆ. ನದಿ ಮತ್ತೆ ಸಮುದ್ರ ಸೇರುವ ಜಾಗದಲ್ಲಿ ಫಾರೆಸ್ಟ್ ತರ ಇರುತ್ತೆ, ಒಂದು ಅರಣ್ಯ ತರ ಇರುತ್ತೆ, ಅಲ್ಲಿ ಕಾಂಡ್ಲಾ, ಮ್ಯಾಂಗ್ರೋವ್ಸ್ ಅಂತೆಲ್ಲ ಕೇಳಿರ್ತೀರಾ. ಅಲ್ಲಿ ಈ ನೀರು ಹೋಗಿ ರೀಚಾರ್ಜ್ ಮಾಡುತ್ತೆ, ಅಂದ್ರೆ ಸಮುದ್ರನ. ಆಗ ಸಮುದ್ರದ ಏನು ಜೂನ್ ತಿಂಗಳಿರ್ಬೋದು, ಜುಲೈ ತಿಂಗಳಲ್ಲಿ ನೀವೆಲ್ಲ ಒಂದು ವಿಷಯನೇ ಕೇಳಿರ್ತೀರ, ಮೀನುಗಾರಿಕೆಗೆ ನಿರ್ಬಂಧವಿದೆ, ಮೀನು ಹಿಡಿತಾ ಇಲ್ಲ ಅಂತ ಕೇಳಿರ್ತೀರಿ. ಯಾಕೆ ನಿರ್ಬಂಧ ಇದೆ ಅಂದ್ಕೊಳ್ಳೇನೆ ಎಲ್ಲರೂ ಅಂತ ಹೇಳಿದ್ರೆ, ಸುಮಾರು ಜನ ನಮ್ಮಂಥವ್ರೆಲ್ಲ ಯೋಚನೆ ಮಾಡೋದು ಏನಂತ ಹೇಳಿದ್ರೆ, ಈ ಟೈಮಲ್ಲಿ ಚಂಡಮಾರುತ ಬೀಸುತ್ತೆ, ಗಾಳಿ ಬೀಸುತ್ತೆ, ಅದಕ್ಕೆ ನಿರ್ಬಂಧ ಇದೆ ಅಂತ ಹೇಳಿ. ಆದ್ರೆ ಸಮುದ್ರ ತಜ್ಞರು ಹೇಳೋ ಪ್ರಕಾರ ಆ ಸಮಯದಲ್ಲಿ ಏನು ಮೀನುಗಳಿರ್ತಾವೆ ತನ್ನ ಸಂತಾನೋತ್ಪತ್ತಿಯನ್ನ ಮಾಡುವಂತ ಸಮಯ, ಆ ಸಂತಾನೋತ್ಪತ್ತಿಯನ್ನ ಮಾಡುವಂತ ಸಮಯದಲ್ಲಿ ಅದೇನಾಗುತ್ತಂದ್ರೆ, ಸಮುದ್ರ ದಂಡೆಗೆ ಅಂತ ಹೇಳಿದ್ರೆ ಕಿನಾರೆ ಅಂತೇವೆ, ದಡ ಅಂತೇವೆ, ದಡಕ್ ಬರುತ್ತೆ. ದಡಕ್ ಬಂದಾಗ ಈ ನೀರಿನ ಫ್ಲೋ ಆಗ ಜಾಸ್ತಿ ಇರುತ್ತೆ. ಮಳೆಗಾಲದ ಸಮಯ ಮೇಲಿಂದ ನೀರು ಹರಿತಾ ಇರುತ್ತೆ, ಫ್ಲೋ ಜಾಸ್ತಿ ಇರುತ್ತೆ. ಆಗ ನೀರನ್ನು ಅದು ತಗೊಳುತ್ತಾ, ನ್ಯೂಟ್ರಿಷನ್ ತಗೊಳುತ್ತಾ ನೀರಲ್ಲಿರುವಂತದ್ದು. ಬಂಗುಡೆ ಅಂತ ಮೀನುಗಳೇ ಲಕ್ಷಾಂತರ ಮೊಟ್ಟೆಗಳನ್ನು ಹಾಕ್ತಾವೆ. ಇನ್ನೊಂದು ನೀವು ಕೇಳಿರ್ತೀರಾ, ಸಿಗಡಿ ಅಂತ ಮೀನುಗಳೇ ಮೊಟ್ಟೆ ಹಾಕಿದ್ರೆ ಆ ಸಮಯದಲ್ಲಿ ಲಕ್ಷಾಂತರ ಮೊಟ್ಟೆಗಳನ್ನ ತನ್ನ ಸಂತಾನೋತ್ಪತ್ತಿ ಮಾಡುತ್ತಂತ ಆ ಸಮಯದಲ್ಲಿ. ಆಗ ಆ ಮೊಟ್ಟೆಗಳು ಮುಂದೆ ಮರಿಯಾಗಿ ಸಮುದ್ರದಲ್ಲಿ ಹೇರಳವಾಗಿ ಲಕ್ಷಾಂತರ. ನೀವೇನಾದ್ರೂ ಮಂಗಳೂರು ಮಲ್ಪೆ ಭಾಗಕ್ಕೆ ಹೋದ್ರೆ ಒಂದು ದಿವಸಕ್ಕೆ ಎಷ್ಟು ಲಕ್ಷಗಟ್ಟಲೆ ಮೀನು ಹಿಡಿತಾರಂದಾಗ ಗೊತ್ತಾಗುತ್ತೆ ಈ ರೀತಿ ಹೇಗೆ ಉತ್ಪನ್ನಗಳಾಗುತ್ತೆ ಅಂತ ಹೇಳಿ. ಹೀಗಾಗಿ ವಿಶೇಷವಾಗಿ ಸರ್ಕಾರ ಆ ಸಮಯದಲ್ಲಿ 2 ತಿಂಗಳವರೆಗೆ ನಿರ್ಬಂಧ ಹೇರುತ್ತೆ. ಆದ್ರೆ ಸುಮಾರು ಜನ ತಪ್ಪು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ಸಮಯಕ್ಕೆ ಹೋಗಿ ದಡದಲ್ಲಿ ಹೋಗಿ ಮೀನು ಹಿಡಿತಾರೆ, ಆಗದು ಮೊಟ್ಟೆ ಹಾಕುವಂತ ಸಮಯ. ಹೀಗಾಗಿ ಸುಮಾರು ಜನ ಏನ್ ಮಾಡ್ತಾರೆ, ಏನ್ ಬೆಳಗ್ಗೆ ಏನು ಬೋಟಲ್ಲಿ ಹೋಗ್ತಾರೆ, ಹೋದ್ಕೊಳ್ಳೇನೆ ಇವತ್ತು ಮೀನೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನು ಕಂಪ್ಯೂಟ್ರು ಏನು ಒಳಗೆ ಕ್ಯಾಮ್ರಾ ಅಳವಡಿಸಿ ನೋಡ್ತಾ ಇರ್ತಾರೆ ಅವರು ಬೋಟಲ್ಲಿ ಹೋಗೋ ಹೊತ್ತಿಗೆ, ಈ ಸರಿ ಮೀನೇ ಸಿಗ್ಲಿಲ್ಲ ಸರ್, ಮೀನಿದು ಫಸಲೇ ಬಂದಿಲ್ಲ ಅಂತಾರೆ. ಅದಕ್ಕೆ ಕಾರಣ ಏನಂತ ಹೇಳಿ, ಒಂದು ಆ ಸಮಯದಲ್ಲಿ ಏನಂದ್ರೆ ದಡದಲ್ಲಿ ಮೀನು ಹಿಡಿಯುವಂತದ್ರು ದೊಡ್ಡ ಮಟ್ಟದ ಸೈಡ್ ಇಫೆಕ್ಟ್. ಆ ಸಮಯದಲ್ಲಿ ಎಲ್ಲರೂ ನಿರ್ಬಂಧಿಸಬೇಕು. ಅದಾದ ನಂತರ ನದಿಯ ನೀರು ಏನು ಸೇರುತ್ತೆ, ಆಗ ಸಮುದ್ರ ಮತ್ತೆ ಮತ್ತೆ ರೀಚಾರ್ಜ್ ಆಗುತ್ತೆ. ಹೀಗಾಗಿ ಸಮುದ್ರದಲ್ಲಿ ದೊಡ್ಡ ಮಟ್ಟದ ಚೈತನ್ಯ ಇರುತ್ತೆ. ಈಗ ನಾವೊಂದು ಯೋಚನೆ ಮಾಡಬೇಕು, ಹಾಗಾದ್ರೆ ಹೇಮಾವತಿ ನೇತ್ರಾವತಿಯನ್ನ ಸೇರಿಸಿ ನಾವು ಇನ್ನೆಲ್ಲೋ ಟರ್ನ್ ಮಾಡ್ತೇವೆ, ಸಮುದ್ರಕ್ಕೆ ಹೋಗು ನೀರು ವೇಸ್ಟ್ ಅಂತ ಹೇಳ್ಬಿಟ್ರೆ ಇದರ ದುಷ್ಪರಿಣಾಮ ಮೊದಲು ಎದುರಿಸುವುದು ಮೀನುಗಾರರು, ನಂತರ ಈ ಭಾಗದಲ್ಲಿ ವಾಸಿಸುವಂತವ್ರು. ಯಾಕಂತ ಹೇಳಿದ್ರೆ ಏನ್ ಸ್ವೀಟ್ ನೀರು ಸೇರ್ಲಿಲ್ಲ ಅಂತ ಹೇಳಿದ್ರೆ ಉಪ್ಪಿನಾಂಶ ಜಾಸ್ತಿ ಹಾಕೊಂಡು ಹೋಗುತ್ತೆ, ವಿಪರೀತವಾಗಿ ಅಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅಲ್ಲಿ ಭೂಮಿ ಏನಾಗುತ್ತೆ ಅಂತ ಹೇಳಿದ್ರೆ ಉಪ್ಪಿನಾಂಶ ಸೇರಿದ ಏನಾಗುತ್ತೆ, ಭೂಮಿ ರಸ್ಟ್ ಆಗ್ತಾ ಹೋಗುತ್ತೆ, ಅಂದ್ರೆ
ಭೂಮಿಯಲ್ಲಿ ಸತ್ವವನ್ನೇ ಕಳ್ಕೊಂಡು ಹೋಗ್ಲಿಕ್ಕೆ ಶುರುವಾಗುತ್ತೆ ಆ ಭೂಮಿ. ಒಂದು ವೇಳೆ ಅಲ್ಲಿ ಇಕೋ ಬ್ಯಾಲೆನ್ಸ್ ತಪ್ತು ಅಂತ ಹೇಳಿ ಆಗ ಕರ್ನಾಟಕ ರಾಜ್ಯದ ಇಕೋ ಬ್ಯಾಲೆನ್ಸ್ ತಪ್ಪುತ್ತೆ. ರಾಜ್ಯಕ್ಕೆ ಇಫೆಕ್ಟ್ ಇಲ್ವಾ ಅನ್ನುವಂಥದ್ದು ಇರುತ್ತೆ. ಬಿಡ್ರಿ ಏನಾಯ್ತು ಮಾಡ್ಲಿ ಬಿಡ್ರಿ, ಏನ್ ನಮ್ಗೇನ್ ಸಮಸ್ಯೆ, ಎದುರಿಸಿದ್ರೆ ಅವ್ರು ಎದುರಿಸ್ತಾರೆ ಅಂತೇಳಿ ನಾವಿಲ್ಲೇನು 300 ರೂಪಾಯಿ ಕೊಟ್ಟು ಮೀನ್ ತಗೊಳ್ತೇವೆ ಅನ್ನುವಂಥದ್ದು ಸುಮಾರು ಜನರು ಇತ್ತೀಚೆಗೆ ನಾನು ಮಾತುಕತೆ ಕೇಳ್ತಾ ಇದ್ದೆ ಮೊನ್ನೆಯಿಂದಾನು ಹೇಳೋ ಹೊತ್ತಿಗೆ ಏನಾಗುದಿಲ್ಲ ಅಂತ ಹೇಳಿ. ಆದ್ರೆ ಇದನ್ನ ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ಇದು ಅಂತ ಹೇಳಿದ್ರೆ ಪರಿಸರವಾದಿಗಳ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಇದೆ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ದೇಶದಲ್ಲಿ ಪರಿಸರವಾದಿಗಳ ಬಗ್ಗೆ ನಿರ್ಲಕ್ಷ್ಯ ತುಂಬಾ ಇದೆ. ಪರಿಸರವನ್ನ ನಾವು ಏನು ಉಳಿಸ್ಕೊಳ್ಳಿಲ್ಲ ಅಂದ್ರೂ ಪರಿಸರ ಉಳಿಸ್ಕೊಂಡ್ರಷ್ಟೇ ನಾವು ಬದುಕಲಿಕ್ಕೆ ಸಾಧ್ಯ. ಹೀಗಾಗಿ ಮೊದಲಿನವರು ಹಿಂದಿನವರು ಯಾವುದೇ ಪುಣ್ಯಕ್ಷೇತ್ರಗಳಿದ್ರು ದೇವಸ್ಥಾನಗಳಿದ್ರು ಅದು ನದಿ ಪಕ್ಕ ಇರುತ್ತೆ, ಸುಮಾರು ಜನ ಹೋಗ್ತಾರೆ. ಆಮೇಲೆ ಎಲ್ಲರಿಗೂ ಹೇಳೋದು ಒಂದಂದ್ರೆ ನದಿಯ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ. ಇದು ಮೊದಲು ಏನಾಗ್ತಿತ್ತಂದ್ರೆ ಒಂದು ಬಾರಿ ನದಿಯ ಸ್ನಾನ ಮಾಡಿಬಿಟ್ರೆ ಅವನ ಇಡೀ ಮೈ ಎಲ್ಲ ಅಂದ್ರೆ ಅವನ ಇಡೀ ದೇಹ ಮತ್ತೆ ರೀಚಾರ್ಜ್ ಆಗುತ್ತೆ, ಅದರಲ್ಲಿ ಹೊಸ ಉಲ್ಲಾಸ ಬರುತ್ತೆ. ಅದ್ಭುತವಾದ ಒಂದು ಆ ಮನುಷ್ಯ ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಅದು ಅಷ್ಟು ಅದ್ಭುತವಾದ ನೀರು, ನದಿಯ ನೀರು. ಹೀಗಾಗಿ ನಮ್ಮ ದೇವಸ್ಥಾನಗಳು ನೋಡಿ, ದೊಡ್ಡ ದೊಡ್ಡ ದೇವಸ್ಥಾನಗಳು, ತೀರ್ಥ ಯಾತ್ರೆ ಏನ್ ಮಾಡ್ತೀವಿ ನಾವು ಅದೆಲ್ಲಾನು ನದಿಯ ಪಕ್ಕದಲ್ಲೇ ಇರುತ್ತೆ. ಈ ಪದ್ಧತಿಗಳು ಇರೋದಂತ ಹೇಳಿದ್ರೆ ಮನುಷ್ಯ ತನ್ನನ್ನ ತಾನು ಅದ್ಭುತವಾದ ಆರೋಗ್ಯವನ್ನು ಇಟ್ಕೊಳ್ಳಿ ಅಂತೇಳಿ. ಹಾಗಾದ್ರೆ ಸಮುದ್ರದ ಆರೋಗ್ಯ ಕಾಪಾಡೋದು ಯಾವ್ದಂತ ಹೇಳಿದ್ರೆ ಇಲ್ಲಿ ನದಿಗಳು. ಇಲ್ಲ ಅಂತ ಹೇಳಿದ್ರೆ ಏನು ಜೋರ್ಡಾನು ಮತ್ತೆ ಇಸ್ರೇಲ್ ಭಾಗದಲ್ಲಿ ನಿಮಗೆ ಡೆಡ್ ಸಿ ಅಂತ ಸಿಗುತ್ತೆ. ಆ ಸಮುದ್ರ ಎಲ್ಲ ಕಪ್ಪು ಕಪ್ಪು ಮಣ್ಣಿನ ತರ ಇರುತ್ತೆ ಅಥವಾ ಕಪ್ಪು ಕಲರ್ ಆಗಿಬಿಟ್ಟಿರುತ್ತೆ. ಆ ಡೆಡ್ ಸಿ ಆಗುವಂತ ಸಮಸ್ಯೆಯನ್ನ ನಾವು ಎದುರಿಸಬೇಕು. ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ನಮ್ಮ ಸಮುದ್ರಗಳಲ್ಲಿ ಲಕ್ಷಾಂತರ ಟನ್ ಬರೀ ಸಿಗರೇಟಿನ ಬಡ್ಸ್ ಇದೆ. ಸಿಗರೇಟಿನ ಹಿಂದಿನ ತುಂಡೆ ಏನು ಟೂರಿಸ್ಟ್ ಎಲ್ಲ ಹೋದಂಥವ್ರು ಬೋಟ್ ಗೀಟ್ ಹೋಗುವಂಥವ್ರು ಎಸೆದು ಅಷ್ಟೊಂದು ಅದರಲ್ಲಿ ಲಕ್ಷಾಂತರ ಟನ್ ಇದೆ ಅಂತ. ಇನ್ನು ಪ್ಲಾಸ್ಟಿಕ್ ಅಂತೂ ಲೆಕ್ಕ ಮಾಡೋದೇ ಬೇಡ. ಅದ್ರ ಮಧ್ಯ ಅತ್ಯಂತ ದೊಡ್ಡ ಪ್ರಾಣಿಗಳಂದ್ರೆ ತಿಮಿಂಗ್ಲು, ಶಾರ್ಕು, ಡಾಲ್ಫಿನ್ಗಳು ಹೇಳ್ತೇವೆ ಮಧ್ಯಭಾಗದಲ್ಲಿ ಜೀವಿಸ್ತು. ಲಕ್ಷಾಂತರ ಮೀನುಗಳನ್ನು ಹಿಡಿತಾರೆ. ಇದಕ್ಕೆಲ್ಲಾನು ದೊಡ್ಡ ಮೀನುಗಳೇನಂತ ಹೇಳಿದ್ರೆ ಏನು ಅದು ದಡಕ್ ಬಂದು ಏನ್ ಮಾಡುತ್ತೆ, ಅದು ಇಲ್ಲಿಂದ ಲವಣಾಂಶ ಅಂದ್ರೆ ನ್ಯೂಟ್ರಿಷನ್ ನ ತಗೊಂಡೋಗುತ್ತೆ, ನದಿದು ಹೋಗಿ ತನ್ನ ಮರಿಗಳಿಗೆಲ್ಲಿ ಸ್ಪ್ರೆಡ್ ಮಾಡುತ್ತೆ, ಹಂಚುತ್ತದು. ಹೀಗಾಗಿ ದಿವಸ ಈ ಲಕ್ಷಾಂತರ ಮರಿಗಳಲ್ಲಿ ಇರುವಂತ ನಾವು ಇದನ್ನೇ ಯೋಚನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಸಮುದ್ರ ನೀರು ಕುಡಿಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ರಲ್ಲ, ಈ ಇಫೆಕ್ಟ್ ಬೀಳುವಂತಹದ್ದು ಇಡೀ ನಮ್ಮ ರಾಜ್ಯದ ಮೇಲೆ. ಇದನ್ನ ನಾವು ಮೊದಲು ಗಮನದಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಕೇನ್ ಬೇಟ್ವಾ ಇವೆಲ್ಲ ಏನಂತ ಹೇಳಿದ್ರೆ ಹಿಮಾಲಯ ಪರ್ವತಕ್ಕೆ ಸಂಬಂಧಪಟ್ಟಂತ ನದಿಗಳನ್ನ ಜೋಡಣೆ ವಿಷಯ. ಯಾಕಂತ ಹೇಳಿದ್ರೆ ಆಲ್ರೆಡಿ ಏನು ಹೀಟ್ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಕೆಲವೊಂದು ನದಿಗಳಲ್ಲಿ ಉಕ್ಕಿ ಹರಿತಾ ಇದೆ. ಯಾವತ್ತೂ ನದಿ ಹಾಗೆ ಸಮುದ್ರ ಸಮತೋಲನ ಹೀಗಿರ್ಬೇಕಂತ. ಎರಡರದ್ದು PH ಅಂತ ಹೇಳಿದ್ರೆ ಏನು ಜಾಗತಿಕ ತಾಪಮಾನದ ಬಗ್ಗೆ 2015ರಿಂದ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಇಲ್ಲಿ ಹಿಮ ಹೀಗಿರ್ಬೇಕು, ಸಮುದ್ರ ಹೀಗೆ ಇರಬೇಕು. ತುಂಬಾ ದುರಾದೃಷ್ಟ ಅಂತ ಹೇಳಿದ್ರೆ ಗಣಿಗಾರಿಕೆ, ಮರ ಕಡಿಯೋದ್ರಿಂದ ಪೆಟ್ರೋಲಿಯಂ ಉತ್ಪನ್ನಕ್ಕೋಸ್ಕರ ಸಮುದ್ರದಲ್ಲಿ ನಡೀತಾ ಇರುವಂತ ದೊಡ್ಡ ದೊಡ್ಡ ಏನು ಕಾರ್ಖಾನೆಗಳಿರ್ಬೋದು ಅಥವಾ ಬೇರೆ ಬೇರೆ ಎಲೆಕ್ಟ್ರಿಕ್ ಹೈಡ್ರೋ ಪವರ್ ಇರ್ಬೋದು, ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸಮುದ್ರದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಹಿಮ ಏನಾಗ್ತಾ ಇದೆ, ಕರಗ್ತಾ ಇದೆ. ಕರಿದಕ್ಕೆ ಹಿಮದ ಮಟ್ಟ ಕೆಳಗೆ ಹೋಗ್ತಾ ಇದೆ, ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸಮುದ್ರ ಮಟ್ಟ ಜಾಸ್ತಿ ಆಗುವುದರಿಂದ ಸಮುದ್ರದಲ್ಲಿ ಪದೇ 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 ಬಿರುಗಾಳಿಗಳಾಗ್ತಾ ಇದೆ. ಬೇಕಾದಷ್ಟು ನೀವು ಸುನಾಮಿ, ಬಿರುಗಾಳಿ ಎಲ್ಲ ಏನು ಸೈಕ್ಲೋನ್ ಅಂತ ಕೇಳ್ತೀರಾ. ಹೀಗಾಗಿ ಈ ಬಾರಿ ನೀವು ಡಿಸೆಂಬರ್ ಅಲ್ಲೂ ಮಳೆ ನೋಡ್ತಾ ಇದ್ದೀರಾ. ಆಮೇಲೆ ಬೇಸಿಗೆಯಲ್ಲಿ ನೀವು 50 ಡಿಗ್ರಿ 60 ಡಿಗ್ರಿವರೆಗೆ ತಾಪಮಾನವನ್ನ ನೋಡ್ತಾ ಇದ್ರ. ಇದಕ್ಕೆಲ್ಲನೂ ಹವಾಮಾನ ವೈಪರೀತ್ಯದ ಕಾರಣ. ಈ ಹವಾಮಾನ ಏನಾಗುತ್ತೆ ಅಂತ ಹೇಳಿದ್ರೆ ಸಮುದ್ರ ಮಟ್ಟ ಯಾವಾಗ ಜಾಸ್ತಿ ಆಗುತ್ತೆ ಅದು ಒತ್ತಡ ಹಾಕುವುದು ಹಿಮದ ಮೇಲೆ, ಅಂದ್ರೆ ಹಿಮದ ಮೇಲೆ ಒತ್ತಡ ಹಾಕುತ್ತೆ. ಆ ಹಿಮ ಅಂದ್ರೆ ಕರಗ್ತಾ ಇದೆ. ಇದನ್ನ ಯಾಕಂತ ಹೇಳಿದ್ರೆ ನಮಗೆ 2016ರಲ್ಲಿ ಇದ್ರ ಬಗ್ಗೆ ಯುರೋಪ್ ಖಂಡ ಅಂತ ಹೇಳಿದ್ರೆ ಜರ್ಮನ್ ನಲ್ಲಿ ದೊಡ್ಡ ಮಟ್ಟದ ಇದು ಸಮಾವೇಶ ಆಗುತ್ತೆ. ಆ ಸಮಯದಲ್ಲಿ ಫ್ರಾನ್ಸು ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಸೆಮಿನಾರ್ಗಲ್ಲಿ ಹೋದಾಗ ಅಲ್ಲಿ ಮೌಂಟ್ ಬ್ಲಾಂಕ್ ಅಂತ ಹೇಳಿ ತುಂಬಾ ಹಿಮದ ದೊಡ್ಡ ಪ್ರದೇಶ, ಹಿಮಾಲಯದ ದೊಡ್ಡ ಪ್ರದೇಶ ಇದೆ. ಅಲ್ಲಿ ಅಳಿತಾ ಇದ್ದಾರೆ ಯಾವ ರೀತಿ ಹಿಮ ಕರಗ್ತಾ ಇದೆ ಅಂತ ಹೇಳಿ. 80ರ ದಶಕದಿಂದ ಇವತ್ತಿನವರೆಗೆ ಅಂತ ಹೇಳಿದ್ರೆ 2016 ಇಸ್ವಿನ ಹೋದಾಗ ಅದಾಗ್ಲೇನೆ 2000 ಅಡಿ ಹಿಮ ಕರಗಿತ್ತು.
ಅಂತೇಳಿ ನೀವು ಲೆಕ್ಕ ಮಾಡಿ 2000 ಎಷ್ಟು ಎತ್ತರ ಇರುತ್ತೆ, ಅದು ಬಂದು ಕರಗಿದೆ ಹಿಮ. ಅಂದ್ರೆ ಆ ನೀರೆಲ್ಲ ಹೋಗಿದೆ ಅಂದ್ರೆ ಸಮುದ್ರಕ್ಕೆ ಸೇರಿದೆ. ಸಮುದ್ರಕ್ಕೆ ಸೇರುವುದರಿಂದ ಈ ರೀತಿ ವೈಪರೀತ್ಯ ಸ್ಟಾರ್ಟ್ ಆಗಿದೆ. ಹೀಗಾಗಿ ನಾವು ಮೊದಲು ಯೋಚನೆ ಮಾಡಬೇಕು, ನದಿ ಜೋಡಣೆಯನ್ನು ಯಾಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ದೊಡ್ಡ ಮಟ್ಟದ ನಮ್ಮ ಮುಂದೆ ಪ್ರಶ್ನೆ ಇರೋದು. ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ಪದೇ ಪದೇ ಒಂದು ಪದಾನ ಎಲ್ಲರೂ ಬಳಸುವುದಂದ್ರೆ ನದಿಯ ನೀರು ಸಮುದ್ರಕ್ಕೆ ಸೇರುವುದು ವ್ಯರ್ಥ ವ್ಯರ್ಥ ವ್ಯರ್ಥ. ಈ ವ್ಯರ್ಥ ಅನ್ನೋದಕ್ಕೇನಾದರೂ ಸೇರಿಸ್ತಾ ಇದ್ದಾರಾ ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ ಹೇಳಬೇಕು, ತಜ್ಞರು ಹೇಳಬೇಕಾಗತ್ತೆ ಇಲ್ಲಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಸಮುದ್ರಕ್ಕೆ ಏನಾದರೂ ನದಿಯ ನೀರು ಸೇರ್ಲಿಲ್ಲ ಅಂತ ಹೇಳಿದ್ರೆ ಅದರ ದುಷ್ಪರಿಣಾಮ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿರೋದು. ಹೀಗಾಗಿ ಏನೀಗ ಹೊಸ ನದಿ ಜೋಡಣೆ ಇದೆ, ಇದರಲ್ಲಿ ಬರುವಂಥದ್ದು ನಾನೀಗ ಎರಡು ಮುಂದೆ ಬೇರೆ ಬೇರೆ ನದಿಗಳ ಬಗ್ಗೆ ಮಾತಾಡ್ತಾ ಹೋಗುವ. ಅದರಲ್ಲಿ ಕಾವೇರಿ ನದಿದು ವಿಶೇಷವಾಗಿ ಬರುತ್ತೆ. ಆದರೆ 2 ನದಿಗಳದಷ್ಟೇ ನಾನು ಹೇಳ್ತಾ ಇರೋದು, ಅದು ನೇತ್ರಾವತಿ ಮತ್ತೆ ಹೇಮಾವತಿ. ಇದು ಆದರೆ ಇದರ ಪರಿಣಾಮಗಳ ಬಗ್ಗೆ ನಾವೀಗ ಒಂದು ದೃಷ್ಟಿ ಇಟ್ಕೊಂಡ್ರೆ ಸರಿ, ಇದರ ಬಗ್ಗೆ ಸಂಪೂರ್ಣವಾಗಿ ಈ ರೀತಿ ಯೋಜನೆ ಬರೋಕ್ಕಿಂತ ಮೊದಲು ಏನು ಸರ್ಕಾರಗಳಿದ್ದಾವೆ, ತಜ್ಞರಿದ್ದಾರೆ, ಇವರು ಸಂಪೂರ್ಣ ವಿವರಿಸಬೇಕಾಗತ್ತೆ. ನಿಜವಾಗಲೂ ಇದರಿಂದ ಉಪಯೋಗ ಏನು, ನಷ್ಟ ಏನು ಅಂತೇಳಿ. ಈಗ ನಾನು ನಿಮ್ಮ ಮುಂದೆ ಹೇಳಿರೋದು ನನ್ನ ಹತ್ರ ಎಕ್ಸ್ಪರ್ಟ್ಸ್ ಹೇಳಿರುವಂಥ ಏನಾಗುತ್ತೆ ಒಂದು ವೇಳೆ ಯಾವುದೇ ನದಿಯ ನೀರು ಸಮುದ್ರಕ್ಕೆ ಸೇರಿದರೆ ಅದು ನಷ್ಟ ಅಂತ ಹೇಳಿದರೆ ಅದರಿಂದ ಆಗುವಂಥ ಅವ್ರ ದುಷ್ಪರಿಣಾಮಗಳು ನನ್ನ ಹತ್ರ ಹೇಳಿದ್ದನ್ನ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಇದೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿಟ್ಕೊಂಡು ಇದಕ್ಕೇನು ಈ ಯೋಜನೆ ಇನ್ನು ಮುಂದಿನ ಹಂತದಲ್ಲಿ ಈ ಯೋಜನೆ ಬರ್ತಂತಾರೆ, ಬಂದಂಥವರು ನಿಜವಾಗ್ಲೂ ಸಮುದ್ರಕ್ಕೆ ನದಿಯ ನೀರು ಸೇರಿಸ್ತಾರೋ ಇಲ್ವೋ, ಅಥವಾ ಸಮುದ್ರಕ್ಕೆ ನದಿಯ ನೀರು ಸೇರಿದ್ರದು ವ್ಯರ್ಥ ಅಂಥೇಳಿ ನೇತ್ರಾವತಿ ಮತ್ತು ಹೇಮಾವತಿಯನ್ನು ಸೇರಿಸ್ತಾ ಇದೆ ಬಿಟ್ರೆ ಸೇರಿಸ್ತಾರೋ ಅನ್ನೋದಕ್ಕೆ ಎರಡಕ್ಕೂ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥದ್ದು ತಜ್ಞರು, ಈ ಸರ್ಕಾರ ಯೋಜನೆ ಮಾಡುವಂಥವ್ರು ಖಂಡಿತವಾಗೂ ಕೊಡಬೇಕಾಗುತ್ತಂತ ಹೇಳ್ತಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದ್ರು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಪರಿಸರ ತಜ್ಞರು, ಪರಿಸರವಾದಿಗಳನ್ನು ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ, ನೀವು ಅವ್ರ ಹತ್ರ ಕೇಳಿ ಸಮಸ್ಯೆಗಳನ್ನು. ಸಮುದ್ರ ಬಗ್ಗೆ ಪುಸ್ತಕಗಳನ್ನು ಓದಿ, ವಿಶೇಷವಾಗಿ ಕರಾವಳಿಯಲ್ಲಿ ವಾಸಿಸುವಂಥವ್ರು ಇದ್ರ ಬಗ್ಗೆ ಅಧ್ಯಯನ ಮಾಡಿ, ಬೇರೆಯವ್ರಿಗೂ ತಿಳ್ಕೊಳ್ಳುವಂಥ ಕುತೂಹಲ ಇದ್ರೆ ಈ ಕಾರ್ಯಕ್ರಮವನ್ನು ದಯವಿಟ್ಟು ಶೇರ್ ಮಾಡಿ, ಜನಜಾಗೃತಿಗೋಸ್ಕರ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ.